ನಮಸ್ತೆ ಸ್ನೇಹಿತರೆ, ಶ್ರೀ ಕಲ್ಪತರು ಮಡಿಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ವಿದ್ಯಾರ್ಥಿಗಳಿಗೆ ಈಗ ಬಸ್ ಪಾಸ್ನ ಅವಶ್ಯಕತೆ ತುಂಬ ಇರುತ್ತದೆ. ಇಂಥ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯವರಿಂದ ವಿದ್ಯಾರ್ಥಿಗಳಿಗೆ ಒಂದು ಅತ್ಯಂತ ಪ್ರಮುಖ ಹಾಗೂ ಸಂತಸದ ಸುದ್ದಿ ಹೊರಬಿದ್ದಿದೆ. ಜೂನ್ 3, 2026ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ವಿದ್ಯಾರ್ಥಿಗಳಿಗೆ ಭರ್ಜರಿ ಕೊಡುಗೆಯನ್ನು ಘೋಷಿಸಿದ್ದಾರೆ. ಮುಖ್ಯಮಂತ್ರಿಗಳು ಘೋಷಿಸಿರುವ ಹೊಸ ಬಸ್ ಪಾಸ್ ಯೋಜನೆಯ ಪ್ರಮುಖ ವಿವರಗಳು ಏನೆಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತಮಗೂ ಈ ವಿಷಯದ ಬಗ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದಕ್ಕಾಗಿ ಕಾಯುತ್ತಿರುವಂಥ ಇತರ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದುವರೆಗೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಕೇವಲ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ, ಹುಡುಗಿಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣದ ಸೌಲಭ್ಯವಿತ್ತು. ಆದರೆ ಈಗ ಮುಖ್ಯಮಂತ್ರಿಗಳು ಈ ಸೌಲಭ್ಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರಿಗೂ ವಿಸ್ತರಿಸಿದ್ದಾರೆ. ರಾಜ್ಯದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗಲಿದ್ದು, ಈ ಕೆಳಗಿನ ಹಂತದ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬಹುದು. ಶಾಲಾ ವಿದ್ಯಾರ್ಥಿಗಳು, ಸ್ಕೂಲ್ ಸ್ಟೂಡೆಂಟ್ಸ್, PUC ಪದವಿ, ಡಿಗ್ರಿ ಕಾಲೇಜಸ್, ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜ್ಯುಯೇಟ್, PG ಕೋರ್ಸಸ್, ಇತರ ಮಾನ್ಯತೆ ಪಡೆದ ಶೈಕ್ಷಣಿಕ ಸಂಸ್ಥೆಗಳ ವಿದ್ಯಾರ್ಥಿಗಳು, ರಾಜ್ಯ ಸಾರಿಗೆ ಸಂಸ್ಥೆಗಳಾದ KSRTC, BMTC, NWKRTC ಮತ್ತು KKRTC ಸಂಸ್ಥೆಗಳಿಗೆ ಒಳಪಡುವ ಎಲ್ಲ ಸಾಮಾನ್ಯ ಅಂದರೆ ನಾನ್ ಲಕ್ಸುರಿ ಬಸ್ಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳು ಉಚಿತವಾಗಿ ಪ್ರಯಾಣಿಸಬಹುದು. ಐಷಾರಾಮಿ ಅಥವಾ AC ಬಸ್ಸುಗಳಿಗೆ ಇದು ಅನ್ವಯಿಸುವುದಿಲ್ಲ. ಈ ಉಚಿತ ಪ್ರಯಾಣದ ಸೌಲಭ್ಯವನ್ನು ಪಡೆಯಲು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿ ಪಾಸ್ ಪಡೆಯಬೇಕಾಗುತ್ತದೆ. ಕೇವಲ ID ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶವಿರುವುದಿಲ್ಲ. ಅಧಿಕೃತ ಪಾಸ್ ಹೊಂದುವುದು ಕಡ್ಡಾಯ. ಇದಕ್ಕಾಗಿ ಸಾರಿಗೆ ಇಲಾಖೆಯು ಶೀಘ್ರದಲ್ಲೇ ಆನ್ಲೈನ್ ಪೋರ್ಟಲ್ ಮತ್ತು ಶಾಲಾ ಕಾಲೇಜುಗಳ ಮೂಲಕ ಸುಲಭವಾಗಿ ಪಾಸ್ ವಿತರಿಸಲು ಹೊಸ ಮಾರ್ಗಸೂಚಿಗಳನ್ನು ಅಂದರೆ ಆಪರೇಷನಲ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಿದೆ. ಮುಖ್ಯಮಂತ್ರಿಗಳ ಮಾತು ಯಾವ ಥರ ಇತ್ತು ಅಂದರೆ, ಟ್ರಾವೆಲ್ ವೆಚ್ಚದ ಕಾರಣದಿಂದಾಗಿ ಯಾವುದೇ ಮಗು ಶಾಲಾ ಕಾಲೇಜುಗಳಿಂದ ವಂಚಿತರಾಗಬಾರದು ಮತ್ತು ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಬಸ್ ಪಾಸ್ ಲಿಮಿಟ್ ಆಗಿ ಕೊಡುತ್ತಿದ್ರು, ಆದರೆ ಈಗ ಫ್ರೀ ಬಸ್ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಯಾರಿಗೆ ಬೇಕೋ ಅವರು ಅರ್ಜಿ ಹಾಕಿಕೊಳ್ಳಬೇಕು. ಸುಮ್ಮನೆ ಕರೆಂಟ್ ಕೊಟ್ಟ ಹಾಗೆ ಅಲ್ಲ. ಅರ್ಜಿ ಹಾಕಬೇಕು, ಅವನಿಗೆ ಒಂದು ಕಾರ್ಡ್ ಕೊಡಬೇಕು, ಜೋಬಲ್ ಮಡಿಕೋಬೇಕು, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆ ಅಂತ ಫ್ರೀಯಾಗಿ ಓಡಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಂದು ಒಂದು ಪ್ರಶ್ನೆ. ಆ ಪ್ರಶ್ನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಮಾಧ್ಯಮವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಮಕೂರಲ್ಲಿ ಒಂದು ಹುಡುಗ ಓದ್ತಾ ಇರ್ತಾನೆ. ಅವನಿಗೆ ಟಿಪ್ಟೂರಿಗೆ ಬರಬೇಕು ಅಂತ ತಿಳ್ಕೊಳ್ಳಿ. ಅವನಿಗೆ ಟಿಪ್ಟೂರಿಗೆ ಹುಡುಗ ಬರಬೇಕು ಅಂದಾಗ ಅಲ್ಲಿ 60 ಕಿಲೋಮೀಟ್ರಿಗಿಂತ ಜಾಸ್ತಿ ಆಗುತ್ತೆ ಅವನ ಪ್ರಯಾಣ. ಈ ಪಾಸ್ ಏನಿದೆ ಅಂದರೆ 60 ಕಿಲೋಮೀಟ್ರ್ವರೆಗೆ ಮಾತ್ರ ಈ ಪಾಸ್ ಇದುವರೆಗೂ ಕೊಡ್ತಾ ಇದ್ದಿದ್ದು. ಮುಂದೆ ಅವ್ರು ಹೇಳಿದ್ದು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂದರೆ 60 ಕಿಲೋಮೀಟ್ರಿಗಿಂತನೂ ಜಾಸ್ತಿ ಆಗುತ್ತೆ ಬಸ್ ಪಾಸ್ ಕೊಡ್ತಾರೋ ಅಥವಾ 60 ಕಿಲೋಮೀಟ್ರಿಗೆ ಬಸ್ ಫ್ರೀಯಾಗಿ ಕೊಡ್ತಾರೋ ಇದು ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಈ ಹೋದ ವರ್ಷ ಇದುವರೆಗೂ ಬಸ್ ಪಾಸ್ ತಗೋಬೇಕಾದ್ರೆ ಒಂದೊಂದು ಕ್ಯಾಟಗರಿಯವರು ಒಂದೊಂದು ಇಷ್ಟಿಷ್ಟು ಅಂತ ನಿರ್ದಿಷ್ಟವಾಗಿರುವಂಥ ಅಮೌಂಟನ್ನು ಕಟ್ಟಿ ಆ ಬಸ್ ಪಾಸ್ ತೊಗೊಳ್ತಿದ್ರು. ಈಗ SC ST ಅವರಿಗೆ ಒಂದು ಫೀಸು ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಫೀಸು, ಆಮೇಲೆ ಜನರಲ್ ಕ್ಯಾಟಗರಿಯವರಿಗೆ ಒಂದು ಫೀಸು, ಈ ಥರ ಫೀಸ್ ಇತ್ತು. ಆ ಫೀಸ್ ಏನಾದರೂ ಫ್ರೀ ಅಂತ ಅವ್ರು ಹೇಳಿದಾರೋ ಅಥವಾ ತುಮಕೂರಿಂದ ಟಿಪ್ಟೂರಿಗೆ 60 ಕಿಲೋಮೀಟ್ರಿಗಿಂತ ಜಾಸ್ತಿ ಇದೆ, ಈ ಜಾಸ್ತಿ ಪ್ರಯಾಣ ಇದೆಯಲ್ಲ ಇದನ್ನೇನಾದರೂ ಫ್ರೀ ಅಂತ ಹೇಳಿದಾರೋ ಇನ್ನೂ ಅದು ಸ್ಪಷ್ಟವಾಗಿ ತಿಳಿದಿಲ್ಲ. ಅದ್ರ ಬಗ್ಗೆ ಕಾಯ್ದು ನೋಡಬೇಕು.